ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಇದುವರೆಗೂ ಯಾರು ಈ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಯಾರು ಇದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ. ಸೊ ಆ ಟಾಪಿಕ್ನ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಏನು ಟಾಪಿಕ್ ಅಂದ್ರೆ ಟೈಲರಿಂಗ್ ಫೀಲ್ಡ್ ಬರಕ್ಕೆ ಯಾರಿಗೆಲ್ಲ ಭಯ ಇದೆ ಸೊ ಅಂತ ಹೇಳಿ, ಏನಿಗೆ ಭಯ ಇದೆ ಮತ್ತೆ ಅದೇ ಭಯ ಏನು ಅಂತ ಹೇಳಿ, ನಾನು ಅದಕ್ಕೆ ನನಗೆ ತಿಳಿದಿರುವಂತಹ ನಾಲೆಡ್ಜ್ನ ನಿಮ್ಗೆ ಹೇಳ್ತೀನಿ ಅಂತ ಹೇಳಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಅದಕ್ಕೆ ಸುಮಾರಷ್ಟು ಕಮೆಂಟ್ಸ್ ಬಂದಿತ್ತು. ಆ ಕಮೆಂಟ್ಸ್ಗೆ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಆನ್ಸರ್ ಕೊಡ್ತೀನಿ. ಸೊ ಇದು ಎಲ್ಲರಿಗೂ, ಬರೀ ಕಮೆಂಟ್ ಹಾಕಿರೋರ್ಗಲ್ಲ, ಯಾರೆಲ್ಲ ಟೈಲರಿಂಗ್ ಫೀಲ್ಡ್ ಬರಕ್ಕೆ ಹೆದರ್ತಾ ಇದ್ದೀರಾ ಸೊ ಅಂಥವ್ರು ಎಲ್ಲರಿಗೂ ಈ ವಿಡಿಯೋ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ಟಾಪಿಕ್ನ ಶುರು ಮಾಡೋಣ ಬನ್ನಿ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಟೈಲರಿಂಗ್ ಫೀಲ್ಡ್ ಬರಕ್ಕೆ ಏನಿಗೆ ಭಯ, ಸೊ ಈ ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ಟಾಪಿಕ್ನ ಶುರು ಮಾಡೋಕೆ ಮುಂಚೆ ನನ್ನದೇ ಆದ ಇಂಟರ್ಮೀಡಿಯೇಟ್ ಕ್ಲಾಸ್ ಇದೆ, 18ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಕ್ಲಿಯರ್ ಆಗಿ ಒಂದ್ಸರಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಫಸ್ಟ್ ಅಂತೂ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತಾ ಇರುವಂತದ್ದು ಬೋಟ್ ನೆಕ್. ಓಕೆನಾ? ಸೊ ಈ ಬೋಟ್ ನೆಕ್ಗೆ ನಿಮ್ಗೆ ಏನೇನೆಲ್ಲ ಬೇಕು, ಮೆಷರ್ಮೆಂಟ್ಸ್ ಬೇಕು, ಬಾಡಿ ಮೆಷರ್ಮೆಂಟ್ಸ್ ಬೇಕು, ಸೊ ಬಾಡಿ ಮೆಷರ್ಮೆಂಟ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನಿಮ್ಗೆ ಇದಕ್ಕೆ ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ. ಕಟಿಂಗ್ ಮತ್ತೆ ಸ್ಟಿಚಿಂಗ್ ಇರುತ್ತೆ. ಬಾಡಿ ಮೆಷರ್ಮೆಂಟ್, ಕಟಿಂಗ್, ಸ್ಟಿಚಿಂಗ್ ಇರುತ್ತೆ, ವಿತ್ ನೋಟ್ಸ್ ಇರುತ್ತೆ. ಸೊ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಈ ಬೋಟ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಸೊ ಮೇನ್ಲಿ ಇದಕ್ಕೆ ಏನೇನೆಲ್ಲ ಬೇಕು ಅದನ್ನ ನಾನು ನಿಮಗೆ ನೋಟ್ಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ನಾನು ನಿಮ್ಗೆ ಹಾಫ್ ಕಾಲರ್ ನೆಕ್ ಬ್ಲೌಸ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಅಂತೂ ನಿಮಗೆ ಬೋಟ್ ನೆಕ್ ಹೇಳ್ಕೊಡ್ತೀನಿ, ಅದಾದ್ಮೇಲೆ ನಿಮಗೆ ಕಾಲರ್ ನೆಕ್ ಹೇಳ್ಕೊಡ್ತೀನಿ. ಸೊ ಕಾಲರ್ ನೆಕ್ಗೂ ಅಷ್ಟೇ ನಿಮ್ಗೆ ಹೇಗೆ ಕಟಿಂಗ್ ಮಾಡ್ಕೊಳ್ಬೇಕು, ಅದಕ್ಕೆ ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ಸ್ ಬೇಕು, ಕಟಿಂಗ್ ಹೇಗೆ ಮಾಡೋದು, ಸ್ಟಿಚಿಂಗ್ ಹೇಗೆ ಮಾಡೋದು, ಹಾಫ್ ಕಾಲರ್ ನೆಕ್ಗೆ ಯಾವ ರೀತಿ ಮೆಷರ್ಮೆಂಟ್ ಹಾಕೊಳ್ಳೋದು, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ಯಾವುದೇ ಸೈಜ್ ಬ್ಲೌಸ್ ಆಗಲಿ ಕಾಲರ್ ನೆಕ್ನ ನೀವು ಹೇಗೆ ನೀಟಾಗಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ನನ್ನ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಬರೋಂಥದ್ದು ಸೊ ಅದಾದ್ಮೇಲೆ ನಿಮ್ಗೆ ಬರುವಂತದ್ದು ಸ್ಕೂಲ್ ಯೂನಿಫಾರ್ಮ್ ಚೂಡಿದಾರ್. ಸೊ ನೋಡಿ, ಈ ಟಾಪ್ ಇದೆಯಲ್ಲ, ಈ ಟಾಪ್ಗೆ ಬಾಡಿ ಮೆಷರ್ಮೆಂಟ್ ಹೇಗೆ ತಗೊಳ್ಬೇಕು, ಕಟಿಂಗ್ ಹೇಗೆ ಮಾಡಬೇಕು, ಸ್ಟಿಚಿಂಗ್ ಹೇಗೆ ಮಾಡಬೇಕು, ಸೊ ಅದಿರುತ್ತೆ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಈ ಫೋಟೋದಲ್ಲಿ ಕಾಣಿಸ್ತಾ ಇಲ್ಲ, ಏನ್ ಟಾಪ್ ಇದೆ ಇದಕ್ಕೆ ಫುಲ್ ಕಾಲರ್ ನೆಕ್ ಇಟ್ಟು ಪ್ಲಾಕೆಟ್ ಇಡಬೇಕು. ಸೊ ಈ ಜಾಕೆಟ್ ಹಾಕಿರೋದ್ರಿಂದ ನಿಮ್ಗೆ ಅದು ಕವರ್ ಆಗಿದೆ ನೋಡಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಫುಲ್ ಕಾಲರ್ ನೆಕ್, ಒಳಗಡೆನೂ ಅಷ್ಟೇ ಸೇಮ್ ಅದೇ ತರ ಫುಲ್ ಕಾಲರ್ ನೆಕ್, ಮತ್ತೆ ಇಲ್ಲಿ ಪ್ಲಾಕೆಟ್. ಸೊ ಇದನ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಕ್ಕೆ ತುಂಬಾ ಜನ ತುಂಬಾ ಕಷ್ಟದ ಮೆಥಡ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಬಟ್ ನನ್ನ ಕ್ಲಾಸ್ ಅಲ್ಲಿ ಇದನ್ನ ತುಂಬಾ ಈಸಿಯಾಗಿ ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು. ಮತ್ತೆ ಇನ್ನೊಂದು, ಇದನ್ನ ನೀವು ಯೂನಿಫಾರ್ಮ್ಗೆ ಮಾಡಬೇಕು ಅಂತ ಏನಿಲ್ಲ, ಜಾಕೆಟ್ ಯಾರ್ಯಾರಿಗೆ ಬೇಕು ನೀವು ಅದನ್ನ ಸ್ಟಿಚ್ ಮಾಡ್ಕೊಳ್ಬಹುದು ಫ್ಯಾನ್ಸಿಯಾಗಿ. ಮತ್ತೆ ಫುಲ್ ಕಾಲರ್ ನೆಕ್ ಇಟ್ಟು ಚೂಡಿದಾರ್ ಯಾರ್ಯಾರೆಲ್ಲ ಫ್ಯಾನ್ಸಿಯಾಗಿ ಮಾಡ್ಕೊಬೇಕು ಅದನ್ನು ಮಾಡ್ಕೊಬಹುದು. ಬರೀ ಯೂನಿಫಾರ್ಮ್ಗೆ ಅಷ್ಟೇ ಸೀಮಿತ ಅಲ್ಲ, ಕಲರ್ ಡ್ರೆಸ್ ಅಲ್ಲೂ ನೀವು ಮಾಮೂಲಿ ಫ್ಯಾಬ್ರಿಕ್ ಅಲ್ಲೂ ನೀವು ಇದನ್ನೆಲ್ಲ ಮಾಡ್ಕೊಳ್ಬಹುದು. ಓಕೆನಾ? ಸೊ ಇದು ಫುಲ್ ಕಾಲರ್ ನೆಕ್ ಚೂಡಿದಾರ್, ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ಜಾಕೆಟ್, ಅದಾದ್ಮೇಲೆ ನಿಮ್ಗೆ ಒಂದು ಪ್ಯಾಂಟ್, ಇದಿಷ್ಟು ನಿಮ್ಗೆ ಸಿಗುತ್ತೆ. ಇದೆ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ವಿತ್ ನೋಟ್ಸ್ ಇರುತ್ತೆ. ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಸೊ ಆ ಕ್ಲಾಸ್, ಆ ಐಡಿಯಾ ನನ್ನ ಕ್ಲಾಸ್ ಅಲ್ಲಿ ಸಿಗುತ್ತೆ. ಓಕೆನಾ? ಅದಾದ್ಮೇಲೆ ನಿಮ್ಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್. ಸೊ ಅದಾದ್ಮೇಲೆ ನಿಮ್ಗೆ ಹೇಳ್ಕೊಡ್ತಾ ಇರುವಂತದ್ದು ಪ್ರಿನ್ಸೆಸ್ ಕಟ್ ಬ್ಲೌಸ್. ಯಾವುದೇ ಮೆಷರ್ಮೆಂಟ್ ಕೊಟ್ಟು ಈ ಪ್ರಿನ್ಸೆಸ್ ಕಟ್ ಏನಿದೆ ಇದನ್ನ ನೀವು ಆರಾಮಾಗಿ ಮಾಡಬೇಕು. ಆ ಐಡಿಯಾ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಪ್ರಿನ್ಸೆಸ್ ಕಟ್ ಶೇಪ್ ಏನಿದೆ, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ಮಾಡಬೇಕು. ಎಲ್ಲಾ ಮೆಷರ್ಮೆಂಟ್ಗೂ ಒಂದೇ ಪ್ರಿನ್ಸೆಸ್ ಕಟ್ ಶೇಪ್ ಇರಲ್ಲ, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡಬೇಕು. ಸೊ ಈ ನೀಟಾಗಿ ಬಾಡಿ ಮೆಷರ್ಮೆಂಟ್ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಫಿನಿಶಿಂಗ್ ಮಾಡೋ ಲೆವೆಲ್ವರೆಗೂ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸಲ್ಲಿ ನಿಮಗೆ ಸಿಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಇರುತ್ತೆ.
ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಸೊ ಕಫ್, ಓಕೆನಾ. ಪ್ರಿನ್ಸೆಸ್ ಕಟ್ ಬ್ಲೌಸ್ ಸಪ್ರೇಟ್ ಇರುತ್ತೆ. ಅದಾದ್ಮೇಲೆ ಸಪ್ರೇಟ್ ಆಗಿ ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಹೇಗೆ ಕಟಿಂಗ್ ಮಾಡಬೇಕು ಅಂದ್ರೆ ಕಫ್ ಹಾಕಿ, ಅದಕ್ಕೆ ಕಟಿಂಗ್ ಅಲ್ಲಿ ಏನಾದ್ರು ನಿಮ್ಗೆ ಚೇಂಜಸ್ ಇದೆಯಾ, ಅದನ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು, ಕಫ್ ಹಾಕಿ ಕಟಿಂಗ್ ಸ್ಟಿಚ್ ಮಾಡ್ಲಿಕ್ಕೆ. ಸೊ ಕಫ್ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಯಾವ ಸೈಜ್ಗೆ ಯಾವ ಕಫ್ ಇರುತ್ತೆ, ಸೊ ಪ್ರತಿಯೊಂದು ಡೀಟೇಲ್, ಬಾಡಿ ಮೆಷರ್ಮೆಂಟ್, ಕಟಿಂಗ್, ಸ್ಟಿಚಿಂಗ್ ವಿತ್ ನೋಟ್ಸ್ ಇರುತ್ತೆ. ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ನಿಮ್ಗೆ 2 ತರ ಸಿಗುತ್ತೆ. ಒಂದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಪ್ರಿನ್ಸೆಸ್ ಕಟ್ ಬ್ಲೌಸ್, ಅದಾದ್ಮೇಲೆ ಅದಕ್ಕೆ ವಿತ್ ಪ್ರಿನ್ಸೆಸ್ ಕಟ್ ಬ್ಲೌಸ್ 2 ನಿಮ್ಗೆ ಸಿಗುತ್ತೆ, ಓಕೆನಾ. ಸೊ ಅದಾದ್ಮೇಲೆ ನಿಮ್ಗೆ ಬರುವಂತದ್ದು ಸೊ ಕಟೋರಿ ಬ್ಲೌಸ್. ಯಾವುದೇ ಮೆಷರ್ಮೆಂಟ್ ಕೊಟ್ರು, ಸೊ ಇಲ್ಲಿ ಏನಿದೆ ಈ ಕಟೋರಿ ನೋಡಿ, ಇಲ್ಲಿ ಬಂದಿದೆಯಲ್ಲ, ಈ ಕಟೋರಿನ ಹೇಗೆ ಕಟ್ ಮಾಡಬೇಕು, ಯಾವ ಮೆಷರ್ಮೆಂಟ್ ಕೊಟ್ರೆ ಕಟೋರಿಗೆ ಏನೇನು ಚೇಂಜಸ್ ಇದೆ, ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಕಟೋರಿ ಬ್ಲೌಸ್ನ ಮೆಷರ್ಮೆಂಟ್ಸ್ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಸೊ ಆ ಕ್ಲಾಸ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಅಂಬ್ರಲಾ ಗೌನ್, ಓಕೆನಾ. ಸೊ ಅಂಬ್ರಲಾ ಗೌನ್ಗೆ ನಿಮ್ಗೆ ಯಾವ್ಯಾವೆಲ್ಲ ಮೆಷರ್ಮೆಂಟ್ಸ್ ಬೇಕು, ಯಾವ ರೀತಿ ಟಾಪ್ ಕಟ್ ಮಾಡ್ಕೊಬೇಕು, ಬಾಟಮ್ ಕಟ್ ಮಾಡಿ ಬಾಡಿ ಮೆಷರ್ಮೆಂಟ್ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೀಟ್ ಫಿನಿಶಿಂಗ್ ಕೊಡಬೇಕು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ನೀವು ಅಂಬ್ರಲಾ ಗೌನ್ನ ಹೇಗೆ ಸ್ಟಿಚಿಂಗ್ ಮಾಡಬೇಕು, ಸ್ಯಾರಿ ಅಥವಾ ಬಟ್ಟೆ ಯೂಸ್ ಮಾಡಿಕೊಂಡು ಅನ್ನೋದನ್ನ ನನ್ನ ಕ್ಲಾಸಲ್ಲಿ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ ಸಿಗುವಂಥದ್ದು ಫ್ರಿಲ್ ಗೌನ್, ಓಕೆನಾ. ಸ್ಯಾರಿ ಆಗಲಿ ಫ್ಯಾಬ್ರಿಕ್ ಆಗಲಿ, ಓಕೆನಾ, ಯಾವ್ದಾರಲ್ಲಾದ್ರೂ ನೀವು ಫ್ರಿಲ್ ಗೌನ್ನ ಮಾಡಬೇಕು. ಸೇಮ್ ಇದೇ ತರ ನೋಡಿ, ಇದೇ ತರ ನಿಮ್ಗೆ ಫ್ರಂಟ್ ಅಲ್ಲಿ ಪ್ಯಾಚ್ ವರ್ಕ್ ಡಿಸೈನ್ ವಿತ್ ನಿಮ್ಗೆ ಫುಲ್ಲು ಒಂದು ಸ್ಯಾರಿ ಯೂಸ್ ಮಾಡಿಕೊಂಡು ಫ್ರಿಲ್ ಗೌನ್ನ ಹೇಗೆ, ಟ್ರೆಡಿಷನಲ್ ಫ್ರಿಲ್ ಗೌನ್ನ ಹೇಗೆ ಬಾಡಿ ಮೆಷರ್ಮೆಂಟ್ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಹೇಗೆ ಫಿನಿಶಿಂಗ್ ಮಾಡಬೇಕು ಅನ್ನೋದನ್ನ ವಿತ್ ನೋಟ್ಸ್ ಪ್ರಕಾರನೂ ಕೊಡ್ತಾ ಇದ್ದೀನಿ. ಸೊ ಇದಿಷ್ಟು ನಿಮಗೆ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸಸ್ ಸಿಗುತ್ತೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇದೇ ತಿಂಗಳು 18ನೇ ತಾರೀಕಿಂದ ಶುರುವಾಗುತ್ತೆ. 20ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ, ಆರಾಮಾಗಿ ನೀವು ಜಾಯ್ನ್ ಆಗ್ಬೋದು, ಓಕೆನಾ. ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ನ ಡೀಟೇಲ್. ಸೊ ಈಗ ನಾವು ನಮ್ಮ ಟಾಪಿಕ್ಗೆ ಹೋಗೋಣ. ಸೊ ಇದು ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದ್ದಂತಹ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಇನ್ನು ಚಾನಲ್ ಅಲ್ಲಿ ಇದೆ, ಚೆಕ್ ಮಾಡಿ. ಸೊ ಟೈಲರಿಂಗ್ ಫೀಲ್ಡ್ ಬರಬೇಕು ಅನ್ನೋರಿಗೆ ಏನಕ್ಕೆ ಭಯ ಆಗ್ತಾ ಇದೆ, ಸೊ ಆ ವಿಷಯ ಏನಿದೆ ಅದನ್ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂತ ಹೇಳಿದೆ. ನೋಡಿ, ಸುಮಾರಷ್ಟು ಕಮೆಂಟ್ಸ್ ಬಂದಿದೆ. ಸೊ ಇದರಲ್ಲಿ ಏನಕ್ಕೆ ಭಯ ಅನ್ನೋದನ್ನ ಮೇನ್ ಕಮೆಂಟ್ಸ್ನ ನಾವು ಓದ್ಕೊಂಡು ಅದಕ್ಕೆ ನಾನು ಆನ್ಸರ್ ಕೊಡ್ತಾ ಇದ್ದೀನಿ. ಸೊ ಇದೆಲ್ಲ ನನಗೆ ವಿಶ್ ಮಾಡಿರೋರು, ಥ್ಯಾಂಕ್ ಯು. ಯಾರೆಲ್ಲ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಅಕ್ಕ, ನಾನು 2 ಚಿಕ್ಕ ಮಕ್ಕಳು ಕಟ್ಕೊಂಡು ತಿಂಗಳಿಗೆ 13ರಿಂದ 15 ಸಾವಿರ ದುಡಿತಾ ಇದ್ದೀನಿ. ಅದು ನಿಮ್ಮ ಆನ್ಲೈನ್ ಕ್ಲಾಸ್ ಕಲ್ತ್ ಬಿಟ್ಟು ಅಕ್ಕ, ಥ್ಯಾಂಕ್ ಯು ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು. ಇವ್ರದ್ದು ID ನೇಮ್ ಬಂದು RX ಶಿವು ಅಂತ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಅಭಿನಂದನೆಗಳಿಗೆ. ಕಲಿಬೇಕು ಅಂತ ಆಸೆ ಇದೆ, ಸ್ವಲ್ಪ ಕಟಿಂಗ್ ಭಯ ಇದೆ, ಸ್ವಲ್ಪ ಕಟಿಂಗ್ ಹೇಳಿಕೊಡಿ. ಓಕೆ, ನಾನು ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಾ ಫಾಲೋ ಮಾಡಿ. ಆನ್ಲೈನ್ ಕ್ಲಾಸ್ ಸೇರ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಯೂಟ್ಯೂಬ್ ಚಾನಲಲ್ಲೂ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಪ್ರೈವೇಟಾಗಿ ಕ್ಲಾಸ್ ಬೇಕು ಅನ್ನೋರು ಖಂಡಿತ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ. ನಿಮಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಆದರೆ ನೀವು ಆನ್ಲೈನ್ ಕ್ಲಾಸಿಗೆ ಸೇರ್ಕೊಳ್ಳಿ, ಖಂಡಿತ ನಿಮ್ಗೆ ಅದರಿಂದ ಒಳ್ಳೇದಾಗುತ್ತೆ. ಸೊ ಅದಾದ್ಮೇಲೆ ಅಕ್ಕ, ನಾನು ಅನಿತಾ ಅಂತ, ನಿಮ್ಮ ಮಾತು ನನಗೆ ಇಷ್ಟ, ನಿಮ್ಮ ಕಟಿಂಗ್ ಎಕ್ಸ್ಪ್ಲೈನ್ ಚೆನ್ನಾಗಿದೆ, ನನಗೆ ಸ್ಟಿಚಿಂಗ್ ಸ್ವಲ್ಪ ಬರುತ್ತೆ, ಆದರೆ ತಪ್ಪಾದರೆ ಕಸ್ಟಮರ್ ಬೈತಾರೆ. ನೋಡಿ, ಈ ಲೈನ್ ಇದೆಯಲ್ಲ ಬಹಳ ಇಂಪಾರ್ಟೆಂಟ್. ಸ್ಟಿಚಿಂಗ್ ಸ್ವಲ್ಪ ಬರುತ್ತೆ, ಆದರೆ ತಪ್ಪಾದರೆ ಕಸ್ಟಮರ್ ಬೈತಾರೆ ಅಂತ ಭಯ ಆಗುತ್ತೆ, ಅದಕ್ಕೆ ಸೊಲ್ಯೂಷನ್ ಹೇಳಿ ಅಕ್ಕ ಪ್ಲೀಸ್. ಸ್ವಲ್ಪ ತಪ್ಪಾದರೆ ಮತ್ತೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಭಯ. ಇದು ನಿಮ್ಗೊಬ್ರಿಗೆ ಅಲ್ಲ ಅನಿತಾ ಅವರೇ, ಇದು ಬಹಳಷ್ಟು ಜನಕ್ಕೆ ಆಗುವಂತಹ ಪ್ರಾಬ್ಲಮ್. ನಿಮ್ಗೊಬ್ರಿಗೆ ಅಂತೂ ಖಂಡಿತ ಆಗಲ್ಲ, ತುಂಬಾ ಜನ, ಆಲ್ಮೋಸ್ಟ್ ಯಾರ್ಯಾರೆಲ್ಲ ಟೈಲರಿಂಗ್ ಫೀಲ್ಡಿಗೆ ಬರ್ತಾರೆ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಟೈಲರಿಂಗ್ ಕಲಿತಾಗ ನನಗೂ ಈ ಭಯ ಇತ್ತು, ಪ್ರತಿಯೊಬ್ಬರಿಗೂ ಇರುವಂತಹ ಭಯ. ಸೊ ಇಲ್ಲಿ ನೀವೇ ಮೆನ್ಷನ್ ಮಾಡಿದ್ದೀರಾ, ನಿಮ್ಮ ಎಕ್ಸ್ಪ್ಲೇನ್ ಚೆನ್ನಾಗಿದೆ, ಓಕೆ, ನನಗೆ ಸ್ಟಿಚಿಂಗ್ ಸ್ವಲ್ಪ ಬರುತ್ತೆ. ಸೊ ನಿಮ್ಮ ಕಮೆಂಟ್ ಅಲ್ಲೇ ಆನ್ಸರ್ ಇದೆ, ನನಗೆ ಸ್ಟಿಚಿಂಗ್ ಸ್ವಲ್ಪ ಬರುತ್ತೆ. ಸ್ವಲ್ಪ ಅಲ್ಲ, ಟೈಲರಿಂಗ್ನ ಕ್ಲಿಯರ್ ಆಗಿ ಕಲ್ತ್ಕೊಬೇಕು.
ಏನಕ್ಕಂದ್ರೆ ಬೇರೆಯವ್ರ ಬಟ್ಟೆ ನಮ್ಮ ಬಟ್ಟೆ ಆದ್ರೆ ಓಕೆ, ನಾವು ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ, ಹಾಳಾದ್ರೆ ಅದು ನಮ್ಮ ಬಟ್ಟೆ ನಡೆಯುತ್ತೆ. ಬಟ್ ಬೇರೆಯವರು 1000 ರೂಪಾಯಿ ಕೊಟ್ಟು ಸೀರೆ ತಗೊಂಡ್ ಬಂದು ಅದು ನಿಮ್ಗೆ ಒಂದು ಫಂಕ್ಷನ್ ವೇರ್ ಮಾಡ್ಬೇಕು ಅಂತ ಹೇಳಿ 1000 ರೂಪಾಯಿ ಸೀರೆ ಕೊಟ್ಟು ಸೀರೆ ತಗೊಂಡ್ಬಂದು ಅದಕ್ಕೆ ನೀವು ಕೇಳುವಷ್ಟು ಚಾರ್ಜ್ನ ಕೊಟ್ಟು ನಿಮ್ಮ ಹತ್ರ ಬ್ಲೌಸ್ನ ಸ್ಟಿಚ್ ಮಾಡೋದು. ಸೊ ಅವಾಗ ನಾವು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡ್ಕೊಡ್ಲೇಬೇಕಾಗುತ್ತೆ. ಸೊ ನೀವು ಹೇಳಿದ್ರಿ ನನಗೆ ಸ್ವಲ್ಪ ಕಟ್ಟಿಂಗ್ ಬರುತ್ತೆ, ನಿಮ್ ಕಮೆಂಟ್ ಅಲ್ಲೇ ಆನ್ಸರ್ ಇದೆ. ಸ್ವಲ್ಪ ಕಟಿಂಗ್ ಬಂದ್ರೆ ಅಥವಾ ಸ್ವಲ್ಪ ಸ್ಟಿಚಿಂಗ್ ಬಂದ್ರೆ ಟೈಲರಿಂಗ್ ಫೀಲ್ಡಿಗೆ ಬರಕ್ಕಾಗಲ್ಲ. ಕಂಪ್ಲೀಟ್ ಆಗಿ ನೀಟಾಗಿ ಕಲ್ತ್ಕೊಳ್ಳಿ, ಅಟ್ ಲೀಸ್ಟ್ ಬೇಸಿಕ್ ನ ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಳಿ. ಸೊ ಬೇಸಿಕ್ ಬೇರೆಯವ್ರ ಹತ್ರ ಯಾರ್ಯಾರು ಎಷ್ಟು ಹೇಳ್ಕೊಡ್ತೀರ ಅಂತ ನನಗೆ ಗೊತ್ತಿಲ್ಲ. ಬೇಸಿಕಲಿ ನನ್ನ ಹತ್ರ ಏನು ಸುಮಾರಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಹಾಯ್ ಅಂತ ಕಳಿಸಿದ್ರೆ ನಾನು ಅದ್ರ ಡೀಟೇಲ್ ಕೂಡ ಕಳಿಸ್ತೀನಿ. ಬೇಸಿಕ್ ನೆಕ್ಸ್ಟ್ ಮಂತ್ ಶುರು ಆಗುತ್ತೆ, ಈಗ ಆಲ್ರೆಡಿ ಶುರು ಆಗ್ಬಿಟ್ಟಿದೆ, ನೆಕ್ಸ್ಟ್ ಮಂತ್ ಶುರು ಆಗುತ್ತೆ. ಸೇರ್ಕೊಳ್ಳೋಂಥವ್ರು ಸೇರ್ಕೊಬಹುದು. ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಇರಬೇಕು ಟೈಲರಿಂಗ್ ಅಲ್ಲಿ, ಅಂದ್ರೆ 4 ಡಾಟ್ ಬ್ಲೌಸ್ ವರೆಗೂ ಇರುತ್ತೆ. ಸೊ ನನ್ನ ಕ್ಲಾಸಲ್ಲಿ ಬೇರೆಯವ್ರು ಯಾರು ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಕ್ಲಾಸಲ್ಲಿ ನಾನು ತುಂಬಾನೇ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಡೌಟೇ ಬರಬಾರ್ದು ಆ ರೀತಿ ಕ್ಲಾಸ್ನ ಮಾಡ್ತಾ ಇದ್ದೀನಿ. ಡೌಟ್ ಬರಬಾರ್ದು ಅಂದ್ರೆ ನೀವು ಕೇಳಬಾರ್ದು ಅಂತಲ್ಲ, ಅದ್ರಲ್ಲೂ ನಿಮ್ಗೆ ಸಣ್ಣ ಪುಟ್ಟ ಡೌಟ್ ಬಂದ್ರೆ ಖಂಡಿತ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಖಂಡಿತ ಕ್ಲಿಯರ್ ಮಾಡ್ಕೊಡ್ತೀನಿ. ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ನಾನು ಇದನ್ನ ಹೇಳ್ತಾ ಇರೋದು, ಓಕೆನಾ? ಸೊ ಸ್ವಲ್ಪ ಕಲ್ತ್ಕೊಂಡಿರೋದಕ್ಕೆ ನಿಮಗೆ ಭಯ ಆಗ್ತಾ ಇರೋದು. ನೀವು ಫಸ್ಟು ಕರೆಕ್ಟಾಗಿ ಟೈಲರಿಂಗ್ ನ ಕಲ್ತ್ಕೊಳ್ಳಿ, ನಿಮ್ಮ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರದ್ದು ಬಟ್ಟೆಗಳೆಲ್ಲ ಈಸ್ಕೊಂಡು ಫ್ರೀಯಾಗಿ ಸ್ಟಿಚ್ ಮಾಡಿ, ಅಲ್ಲಿ ಅವರು ನಿಮಗೆ ಪ್ರಾಬ್ಲಮ್ ಹೇಳ್ತಾರೆ, ಆ ಪ್ರಾಬ್ಲಮ್ನ ನೀವು ಆ ಬ್ಲೌಸ್ನ ಬಿಚ್ಚಿಸಿ ರೆಡಿ ಮಾಡಿ. ಸೊ ಆವಾಗ ಒಂದಷ್ಟು ನಾಲೆಡ್ಜ್ ತಲೆ ಕೂತ್ಕೊಳ್ಳುತ್ತೆ. ಅದಾದ್ಮೇಲೆ ಒಂದಷ್ಟು ದಿವಸ ನೀವು ಮನೆಯಲ್ಲೇನೆ ಬೇಕಾದ್ರೆ ಮಾಡಿ, ಇಲ್ಲ ಡೈರೆಕ್ಟ್ ಶಾಪ್ ಇಡ್ತೀವಿ ಅಂದ್ರೆ ಖಂಡಿತ ಇಡ್ಬೋದು, ಇಟ್ಟು ನೀವು ಮಾಡ್ಬೋದು. ಕಲಿತಾ ಕಲಿತಾ ಎಕ್ಸ್ಪೀರಿಯನ್ಸ್ ಆಗ್ತಾ 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 ನಿಮ್ಗೊಂದು ಏನು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ. ಆ ಬಂದಾಗ ನೋಡಿ ಈಸಿ. ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ದೊಡ್ಡವರು ಒಂದು ಗಾದೆನೆ ಹೇಳಿದ್ದಾರೆ. ಸೇಮ್ ಅದೇ ತರನೇ ಕಲಿಯೋವರೆಗೂ ಭಯ ಅಷ್ಟೇ, ಕಲ್ತ ಮೇಲೆ ಏನು ಪ್ರಾಬ್ಲಮ್ ಇರಲ್ಲ. ಆದ್ರೆ ಟೈಲರಿಂಗ್ ಕೆಲಸಲ್ಲಿ ನೀವು ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಬೇಕು. ಆ ಎಕ್ಸ್ಪೀರಿಯನ್ಸ್ ಆಗಬೇಕಂದ್ರೆ ಫಸ್ಟ್ ನೀವು ಕಟಿಂಗ್ ಸ್ಟಿಚಿಂಗ್ ನೀಟಾಗಿ ಕಲ್ತ್ಕೊಬೇಕು. ಪ್ರಪಂಚದಲ್ಲಿರೋ ಎಲ್ಲಾ ಡಿಸೈನ್ ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಕಲ್ತ್ಕೊಳ್ಳಿ, ಓಕೆನಾ? ನಿಮ್ಗೆ ಖಂಡಿತ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ, ಮತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಬರೆಯುತ್ತೆ. ಇನ್ನೊಂದು ಭಯ, ಬೈತಾರೆ, ಕಸ್ಟಮರ್ ಬೈತಾರೆ ಅಂತ. ಕಸ್ಟಮರ್ ತಪ್ಪಾದ್ರೆ, ಬ್ಲೌಸ್ ತಪ್ಪಾದ್ರೆ ಕಸ್ಟಮರ್ ಬೈತಾರೆ ಖಂಡಿತ. ಇದುವರೆಗೂ ಪ್ರಪಂಚದಲ್ಲಿ ಯಾರ್ಯಾರೆಲ್ಲ ಟೈಲರ್ಸ್ ಇದ್ದಾರೆ ಹೊಟ್ಟೆಲ್ ಹುಟ್ತಾನೆ ಕಲ್ತ್ಕೊಂಡ್ ಬಂದಿಲ್ಲ, ಎಲ್ಲರೂ ಬೇರೆಯವ್ರ ಹತ್ರ ಹೋಗಿ ಕಲ್ತಿದ್ದಾರೆ. ಅದಾದ್ಮೇಲೆ ಕಲ್ತಿದ ತಕ್ಷಣ ಟೈಲರ್ ಆಗಿದ್ರ? ಖಂಡಿತ ಇಲ್ಲ. ಅದಾದ್ಮೇಲೆ ನೀವು ಒಂದಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೇಕಾಗತ್ತೆ. ಟೈಲರಿಂಗ್ ಇಲ್ಲದ್ ಇರ್ಬೇಕು. ಟೈಲರಿಂಗ್ ಕಲ್ತ ಮೇಲೆ ನೀವು ಟೈಲರಿಂಗ್ ಫೀಲ್ಡ್ ಇಳಿಯಂಗಿದ್ರೆ ಮಾತ್ರ ಕಲ್ತ್ಕೊಳ್ಳಿ. ಸುಮ್ಮನೆ ಏನೋ ಟೈಮ್ ಪಾಸಿಗೆ ಅಂತ ನೀವು ಟೈಲರಿಂಗ್ ಕಲ್ತ್ಕೊಂಡ್ರೆ ಖಂಡಿತ ಅದರಲ್ಲಿ ನಿಮ್ಗೆ ಏನು ಯೂಸ್ ಆಗಲ್ಲ, ಓಕೆನಾ? ಸೊ ಬೈತಾರೆ ಅನ್ನೋ ಭಯ ಬಿಡಿ. ಎಲ್ಲರೂ, ನಾನು ಬೈಸ್ಕೊಂಡಿದ್ದೀನಿ, ಬೇರೆಯವರು ಬೈಸ್ಕೊಂಡಿದ್ದಾರೆ, ಪ್ರತಿಯೊಬ್ರು ಬೈಸ್ಕೊಂಡೇ ಒಂದ್ ಲೆವೆಲ್ಗೆ ಹೋಗಿರೋದು. ಒಂದೇ ಸರಿ ಕಲ್ತ್ಬಿಟ್ಟು ಒಂದ್ ಲೆವೆಲ್ಗೆ ಹೋಗಿಲ್ಲ. ಸೊ ಇದು ನಿಮ್ಗೆ ಆನ್ಸರ್ ಸಿಕ್ತು ಅಂತ ಹೇಳ್ಕೊಳ್ತೀನಿ. ಸೊ ಅದಾದ್ಮೇಲೆ ಥ್ಯಾಂಕ್ಸ್, ಯಾರ್ಯಾರೆಲ್ಲ ವಿಶ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರೊಬ್ರು ಟೈಲರ್ ಶಾಪ್ ಓಪನ್ ಮಾಡಬೇಕು ಅಂತ ಅನ್ಸುತ್ತೆ, ಬಟ್ ನನಗೆ 2 days ಆರ್ ಸ್ಟಿಚಿಂಗ್ ಮಾಡಿದ್ರೆ 2 ದಿವಸ ಸ್ಟಿಚಿಂಗ್ ಮಾಡಿದ್ರೆ ಬಾಡಿ ಪೇನ್ ಬರುತ್ತೆ, ಹೆಡ್ಏಕ್ ಬರುತ್ತೆ, ತಲೆನೋವು ಬರುತ್ತೆ. ವರ್ಕರ್ಸ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋಕೆ ಭಯ. ಅವರು ಸರಿಯಾಗಿ ಬಂದಿಲ್ಲ ಅಂದ್ರೆ ಕಸ್ಟಮರ್ಸ್ ಹೇಗೆ ಫೇಸ್ ಮಾಡೋದು? ಇದು ಎಲ್ರಿಗೂ ಇರುವಂತಹ ಭಯ. 2 days ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ 2 ದಿವಸಕ್ಕೇನೆ ನೋವು ಬರುತ್ತೆ, ಮೈ ಕೈ ನೋವು ಬರುತ್ತೆ, ತಲೆನೋವು ಬರುತ್ತೆ ಅಂತ ಅಂದ್ರೆ ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ನಾವ್ ಯಾವುದೇ ಒಂದು ಕೆಲಸ ಆಗ್ಲಿ ಸ್ಟಾರ್ಟಿಂಗ್ ಹೋದಾಗ ಖಂಡಿತ ನಮ್ಗೆ ಪೇನ್ ಅನ್ನೋದು ಬಂದೇ ಬರುತ್ತೆ. ಯಾವ್ದಾದ್ರು ಸರಿ, ನೀವು ಒಂದು ಜಿಮ್ಗೆ ಹೋಗಿ, ಒಂದು ಯೋಗ ಕ್ಲಾಸ್ಗೆ ಹೋಗಿ, ಅಥವಾ ಹೊಸದಾಗಿ ಏನಾದ್ರು ಮಾಡಿ. ಈಗ ನಾವು ರೆಗ್ಯುಲರ್ ಆಗಿ ನೀವು ಮನೆಯಲ್ಲೇ ಕೂತಿರ್ತೀರಾ ಅಲ್ವಾ, ಮನೇಲಿ ಹೌಸ್ ವೈಫ್ ಅನ್ಕೊಳ್ಳೋಣ, ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಇದ್ದಕ್ಕಿದ್ದಂಗೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ 1 ವಾರ 15 ದಿವಸ ಖಂಡಿತ ನಿಮ್ ಬಾಡಿನಲ್ಲೆಲ್ಲ ಪೇನ್ ಬಂದೇ ಬರುತ್ತೆ. ಅದಾದ್ಮೇಲೆ ನೀವು ಸೆಟ್ ಆಗ್ಬಿಡ್ತೀರಾ. ಯಾವುದೇ ಕೆಲಸ ಆಗ್ಲಿ ಇದ್ದಕ್ಕಿದ್ದಂಗೆ ನಾವು ಒಂದು ಕಂಫರ್ಟಬಲ್ ಅಲ್ಲಿ ಕೂತಿರುವಂತವ್ರು, ಜಾಗದಲ್ಲಿ ಇರುವಂತವ್ರು ಇದ್ದಕ್ಕಿದ್ದಂಗೆ ಕೆಲಸ ಮಾಡಕ್ ಹೋದ್ರೆ ಖಂಡಿತ ಇದು ಬಂದೇ ಬರುತ್ತೆ. ಮತ್ತೆ ರೆಗ್ಯುಲರ್ ಆಗಿ ಕೆಲಸ ಮಾಡ್ತಿದ್ರೆ ಇದೆಲ್ಲ ಬರಲ್ಲ. ಹೆವಿ ಕೆಲಸ ಮಾಡಿದ್ರೆ ಬೆಳಗ್ಗಿಂದ ಸಂಜೆವರೆಗೂ ಮಿಷಿನ್ ಮೇಲೆ ಕೂತಿದ್ದು ಸ್ಟಿಚ್ ಮಾಡಿದ್ರೆ ಸ್ವಲ್ಪ ನಮಗೆ ಇಲ್ಲಿ ಬೆನ್ನು ನೋವು ಬಂದೇ ಬರುತ್ತೆ, ಭುಜದ ನೋವು ಬಂದೇ ಬರುತ್ತೆ, ಸ್ವಲ್ಪ ಬರುತ್ತೆ. ಅದು ಅವತ್ತು ರೆಸ್ಟ್ ಮಾಡಿದ್ರೆ ನೈಟ್ ಮಲಗ್ತೀವಲ್ಲ, ಬೆಳಗ್ಗೆ ಸರಿ ಆಗುತ್ತೆ. ಅದಕ್ಕೂ ಮೀರಿ ನಿಮ್ದು ಏನಾದ್ರು ದೊಡ್ಡ ಪ್ರಾಬ್ಲಮ್ ಇದ್ರೆ ಖಂಡಿತ ನೀವು ಯೋಗ ಕ್ಲಾಸಿಗೆ ಜಾಯಿನ್ ಆಗಿ. ನಿಮ್ ಎಲ್ಲಾ ಹೆಲ್ತ್ ಪ್ರಾಬ್ಲಮ್ಗೂ, ನಿಮ್ ಇಶ್ಯೂಸ್ಗೂ ಅದು ನಿಮ್ಗೆ ಒಂದು ಒಳ್ಳೆ ದಾರಿ ಯೋಗ ಕ್ಲಾಸ್. ಸುಮ್ಮನೆ ಹೋಗಿ ಆಸ್ಪತ್ರೆಗೆ ಹೋಗಿ ಮೆಡಿಸಿನ್ ತಗೊಂಡು ಅವ್ರಿಗೊಂದಷ್ಟು ದುಡ್ಡು ಕೊಟ್ಟು ಮೆಡಿಸಿನ್ ತಗೊಂಡು ನುಂಗಿ ಅದಕ್ಕೆ ಇನ್ನೇನೋ ಸೈಡ್ ಎಫೆಕ್ಟ್ ಆಗಿ ಅದನ್ನ ಹಾಳು ಮಾಡ್ಕೊಳ್ಳೋ ಬದಲು ಬೆಸ್ಟ್ ವೇ ಯೋಗ ಕ್ಲಾಸ್. ಸೊ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಯಾವ ತಲೆನೋವು ಬರಲ್ಲ, ಬಾಡಿ ಪೇನು ಬರಲ್ಲ. ನಿಲ್ಸಿ ನಾ ಇವತ್ತು ಒಂದು ಬ್ಲೌಸ್ ಹೊಲ್ದ್ನ ಇನ್ನೊಂದು ತಿಂಗಳು ಯಾವ್ದು ಮಾಡಲ್ಲ, ಅದಾದ್ಮೇಲೆ ಅವಾಗ ಹೊಲಿತೀನಿ, ಅವಾಗ ಬರುತ್ತೆ. ಮತ್ತೆ ಇನ್ನೊಂದು ನೀವು ಕೇಳಿದ್ರೆ ಕಸ್ಟಮರ್ ಇಟ್ಕೊಂಡು ಫೇಸ್ ಮಾಡೋದು, ತಪ್ಪಾದ್ರೆ ಹೇಗೆ ಕಸ್ಟಮರ್ನ ಫೇಸ್ ಮಾಡೋದು ಅಂದ್ರೆ
ವರ್ಕರ್ಸ್ನ ಇಟ್ಕೊಂಡು ಮ್ಯಾನೇಜ್ ಮಾಡಿ ತಪ್ಪಾದ್ರೆ ಹೇಗೆ ಫೇಸ್ ಮಾಡೋದು ಅಂತ ನೋಡಿ. ನಾವು ವರ್ಕರ್ಸ್ ಇಟ್ಕೊಳ್ತೀವಿ ಅನ್ಕೊಳ್ಳಿ, ಸಪೋಸ್ ಈಗ ನಾನೇ ಇಟ್ಟಿದ್ದೀನಿ ಅಂದ್ರೆ ನಾನು ಶಾಪಲ್ಲಿ ಇಟ್ಟಿಲ್ಲ, ಮನೆಗೆ ಕೊಟ್ಟು ಕಳಿಸ್ತೀನಿ. ಇವರೆಲ್ಲ ಯಾವಾಗ ಗೊತ್ತಾ, ಹಬ್ಬ ಇರಲ್ಲ ಅವ್ರ ಮನೆಯಲ್ಲಿ, ಸೊ ಅವಾಗ ಸಿಗ್ತಾರೆ ಕೈಗೆ. ಆಮೇಲೆ ಅವ್ರ ಮನೆಯಲ್ಲಿ ಯಾವ್ದಾದ್ರು ಹಬ್ಬ ಇದ್ರೆ, ಪೂಜೆಗಳಿದ್ರೆ ಅವಾಗ ನಮ್ಮ ಕೈ ಸಿಗಲ್ಲ. ಫ್ರೀ ಇರೋ ಟೈಮಲ್ಲಿ ನಮಗೆ ಸಿಗ್ತಾರೆ. ಸೊ ಅವ್ರು ಫ್ರೀ ಇದ್ದಾಗ ಕೊಟ್ಟು ಮಾಡಿಸ್ಕೋಬಹುದು. ಈ ಹಬ್ಬಗಳ ಟೈಮಲ್ಲೆಲ್ಲ ಕೈ ಕೊಡ್ತಾರೆ. ಅವಾಗೆಲ್ಲಾನು ನಾವು ರೆಡಿ ಇರಬೇಕು. ವರ್ಕರ್ಸ್ ಬರ್ಲಿ ಬರ್ದಿರ ಇರ್ಲಿ, ನಾನು ಕೂತ್ಕೊಂಡು ಮಾಡ್ತೀನಿ, ನನಗೆ ಕೆಪಾಸಿಟಿ ಇದೆ ಅನ್ನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ನಾವು ಮಾಡ್ಬೋದು. ಇನ್ನ ವರ್ಕರ್ಸ್ ಹಾಳು ಮಾಡ್ತಾರೆ ಅಂದ್ರೆ ಪೂರ್ತಿ ನಾವು ಒಂದು ಶಾಪ್ ಓಪನ್ ಮಾಡಕ್ಕೆ ಬರೀ ವರ್ಕರ್ಸ್ ಮೇಲೆ ಡಿಪೆಂಡ್ ಆಗಿ ನಾವು ಶಾಪ್ ಓಪನ್ ಮಾಡಕ್ ಆಗಲ್ಲ. ಏನೇ ಬರ್ಲಿ, ನಾನು ಇದೀನಿ, ವರ್ಕರ್ಸ್ ಒಂದ್ ದಿವಸ ಕೈ ಕೊಟ್ರು ನಾನು ಕೂತ್ಕೊಂಡು ಮಾಡ್ತೀನಿ, ನನಗೆ ಕೆಪಾಸಿಟಿ ಇದೆ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ನೀವು ಶಾಪ್ ಓಪನ್ ಮಾಡ್ಬೋದು. ಬಟ್ ವರ್ಕರ್ ಮೇಲೆ ಡಿಪೆಂಡ್ ಆಗಿ ಮಾಡ್ತೀನಿ ಅಂದ್ರೆ ನೋಡಿ, ನಾವು ಮಾಡೋದು ನಮ್ ಕೆಲಸ ಚೆನ್ನಾಗಿರ್ಲಿ ಅಂತ ಆಸೆಯಿಂದ ಮಾಡ್ತೀವಿ. ಬೇರೆಯವ್ರು ಮಾಡೋದು ದುಡ್ಡಿಗೋಸ್ಕರ ಮಾಡೋಂಥದ್ದು. ಅವರಿಗೆ ಜವಾಬ್ದಾರಿ ಇಲ್ಲ, ಏನೋ ಹೊಲ್ದೆ ಕೊಟ್ಟೆ ಬಿಸಾಕ್ದೆ ಅಂತ ಹೋಗ್ತಾರೆ. ಏನೇ ಬಂದ್ರು ನಾವೇ ಫೇಸ್ ಮಾಡ್ಬೇಕು. ಸೊ ಹಾಗಾಗಿ ಫಸ್ಟು ನಾವು ಸ್ಟ್ರಾಂಗ್ ಆಗಿರ್ಬೇಕು, ನಾನ್ ಮಾಡ್ತೀನಿ ಅನ್ನೋದಿರ್ಬೇಕು. ಅದಾದ್ಮೇಲೆ ನೀವು ವರ್ಕರ್ಸ್ ಹತ್ರ ಮಾಡ್ತೀರಿ ಅಂದ್ರೆ ಅಲ್ಲಿದ್ದು ನೀವು ಅವ್ರಿಗೆ ಟ್ರೈನ್ ಮಾಡಿ ನೀವು ಮಾಡಿಸ್ಬೇಕಾಗತ್ತೆ. ಫಸ್ಟ್ ನಾನು ನಿಮ್ಗೆ ಹೇಳೋದು, ನಿಮ್ಮ ಮೇಲೆ ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು, ಏನು ನಿಮ್ಮ ಪ್ರಾಬ್ಲಮ್ ಇದೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು, ಅಥವಾ ನೀವು ಕೆಲಸ ಮಾಡ್ತಾ, ಟ್ರೀಟ್ಮೆಂಟ್ ಅವಶ್ಯಕತೆ ಇರಲ್ಲ, ಇವೆಲ್ಲ ಎಲ್ಲರಿಗೂ ಬಂದೇ ಬರುತ್ತೆ. ಕೆಲಸ ಮಾಡ್ತಾ 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 ನೀವು ಅದು ನಿಮ್ಗೆ ಸೆಟ್ ಆಗುತ್ತೆ. ಒಂದು 1 ತಿಂಗಳು 2 ತಿಂಗಳವರೆಗೂ. ಆಮೇಲೆ ನೀವು ಆಟೋಮೆಟಿಕ್ ಆಗಿ ಸೆಟ್ ಆಗ್ತೀರಾ. ಖಂಡಿತ ಶಾಪ್ ಓಪನ್ ಮಾಡಿ ನೀವು ಮಾಡ್ಬೋದು. ನಿಮಗೆ ನಿಮ್ಮ ಬಗ್ಗೆ ಕಾನ್ಫಿಡೆನ್ಸ್ ಇದ್ರೆ ಖಂಡಿತ ಶಾಪ್ ಓಪನ್ ಮಾಡಿ ಅಂತ ಹೇಳ್ತೀನಿ. ಅದಾದ್ಮೇಲೆ ನೆಕ್ಸ್ಟು, ಓಕೆ, ನಾನು ಸ್ಟಿಚ್ ಮಾಡೋಕೆ ಏನ್ ಮಾಡ್ಬೇಕು ತಿಳಿಸಿ, ತಪ್ಪಾಗ್ದಿರಾ ಸ್ಟಿಚ್ ಮಾಡೋಕೆ ಏನ್ ಮಾಡ್ಬೇಕು ತಿಳಿಸಿ ಅಕ್ಕ. ನಿಮ್ಮ ಮಾತು ನನಗೆ ಮೋಟಿವ್ ಆಗುತ್ತೆ. ನಾನು ಬೆಂಗಳೂರಲ್ಲೇ ಇರೋದು. ನಿಮ್ಮ ಲೈಫ್ ಜರ್ನಿ ವಿಡಿಯೋ ಮಾಡಿ ನನಗೆ ಅದು ಮೋಟಿವ್ ಆಗಬಹುದು. ಲೈಫ್ ಜರ್ನಿ ಬಗ್ಗೆ ವಿಡಿಯೋ ಬೇಡ, ಏನಕ್ಕೆ ನನ್ನ ಲೈಫ್ ಜರ್ನಿ ಅಷ್ಟು ಮಿರಾಕಲ್ ಆಗಿದೆ. ಅಂದ್ರೆ ಅಷ್ಟು ತರ ಕೆಲಸ ಮಾಡಿದ್ದೀನಿ. ಅದನ್ನೆಲ್ಲ ಹೇಳಿದ್ರೆ ನೀವು ನಂಬೋದು ಇಲ್ಲ, ಫೇಕ್ ಅನ್ಕೊಳ್ತೀರಾ. ಸೊ ಹಂಗಾಗಿ ನಾನು ಏನು ಹೇಳಲ್ಲ. ನಾನು ತುಂಬಾ ಕಷ್ಟಪಟ್ಟೇನೆ ಬಂದಿರೋದು, ಯಾವ್ದು ಈಸಿಯಾಗಿ ಸಿಕ್ಕಿಲ್ಲ. ಸೊ ತಪ್ಪಾಗ್ದಿರಾ ಮಾಡೋಕೆ ಏನ್ ಮಾಡ್ಬೇಕು ಅಂದ್ರೆ ಖಂಡಿತ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಎಕ್ಸ್ಪೀರಿಯನ್ಸ್ ಬಹಳ ಮುಖ್ಯ. ಪ್ರಾಕ್ಟೀಸ್ ಮಾಡಿ, ದುಡ್ಡು ಹಿಂದೆ ಹೋಗ್ಬೇಡಿ. ಜಸ್ಟ್ ಫಸ್ಟ್ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದನ್ನ ಕಲ್ತ್ಕೊಳ್ಳಿ. ದುಡ್ಡು ಆಟೋಮೆಟಿಕ್ ಆಗಿ ಅದೇ ಬರುತ್ತೆ. ನೀವು ಕೆಲಸ ಕಲ್ತ್ ಬಿಟ್ರೆ ಆಟೋಮೆಟಿಕ್ ಆಗಿ ಅದೇ ಬರುತ್ತೆ ನಿಮ್ ಹಿಂದೆ. ಪ್ರಾಕ್ಟೀಸ್ ಮಾಡಿ ಅಷ್ಟೇ. ನಿಮ್ಮ ಕಮೆಂಟ್ಗೆ ಆನ್ಸರ್ ಕೊಡ್ತಾ ಇರೋದು. ಸೊ ನೆಕ್ಸ್ಟ್, ಎಲ್ಲ ವಿಶ್ ಮಾಡಿದಿರಾ, ಥ್ಯಾಂಕ್ ಯು. ಬಟ್ಟೆ ಎಲ್ಲಿ ಹಾಳಾಗುತ್ತೆ, RS ತೀರ್ಥ್ ಅಂತ ಏನೋ ಇದೆ ಇವ್ರದ್ದು ID ನೇಮ್. ಅವರು ಬೇರೆ ನೇಮ್ ಹಾಕಿಲ್ಲ. ಬಟ್ಟೆ ಎಲ್ಲಿ ಹಾಳಾಗುತ್ತೆ ಅಂತ ಭಯ, ಆಮೇಲೆ ಕಸ್ಟಮರ್ ಬರಲ್ಲ, ಎಕ್ಸ್ಪೀರಿಯನ್ಸ್ಗೂ ಟೈಮ್ ಬೇಕಲ್ವಾ, ಸ್ಟಿಚಿಂಗ್ ಅಂದ್ರೆ ಬಹಳ ಇಷ್ಟ ಬಟ್ ಭಯ. ಕೆಲಸದಲ್ಲೂ ಒಂದಷ್ಟು ನಿಮ್ಗೆ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕೇ ಬೇಕಾಗುತ್ತೆ. ನಿಮಗೂ ಅಷ್ಟೇ, ಟೈಲರಿಂಗ್ಗೂ ಅಷ್ಟೇ ಎಕ್ಸ್ಪೀರಿಯನ್ಸಿಗೆ ಬೇಕೇ ಬೇಕಾಗುತ್ತೆ. ಕಲ್ತಿದ ತಕ್ಷಣ ದುಡ್ಡು ಸಂಪಾದನೆ ಮಾಡ್ತೀವಿ, ನಾನು ಟೈಲರಿಂಗ್ ಹೋಗಿ ದುಡ್ಡು ಕಟ್ಬಿಟ್ಟಿದ್ದೀನಿ, ನಾನು ಕಲ್ತು ಬಿಟ್ಟಿದ್ದೀನಿ, ನಾಳೆಯಿಂದ ದುಡ್ಡು ಬರುತ್ತೆ, ಇದೆಲ್ಲ ಕನ್ಸಿಟ್ಕೊಂಬೇಡಿ. ಫಸ್ಟು ಕೆಲಸ ಕಲೀರಿ. ಕೆಲಸ ಕಲೀರಿ, ಸೆಲ್ಫ್ ಕಾನ್ಫಿಡೆನ್ಸ್ ಬರಲಿ. ನೀವು ಯಾವುದೇ ಕೊಟ್ರು, ಏನೇ ಕೊಟ್ರು ಕೆಲಸ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದ ತಕ್ಷಣ ದುಡ್ಡು ತನ್ನಷ್ಟು ತಾನೇ ಹಿಂದೆ ಬರುತ್ತೆ. ನೀವು ತಲೆನೇ ಕೆಡ್ಸ್ಕೊಂಬೇಡಿ. ಒಂದ್ಸರಿ ಕೆಲಸ ಕಲ್ತ್ಕೊಂಡ್ಬಿಟ್ರೆ ಲೈಫ್ ಲಾಂಗ್ ನಿಮ್ಗೆ ಕೈ ಹಿಡಿಯುತ್ತದೆ. ಸೊ ನೆಕ್ಸ್ಟ್, ನೈಸ್ ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡಿ. ಖಂಡಿತ ಯಾವಾಗಾದ್ರೂ ಮಾಡ್ತೀನಿ. ನಾನು ಮಧು ಅಂತ ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ. ನಾನು ಕಲಿತು 2 ವರ್ಷ ಆಗಿದೆ. ಮಧ್ಯೆ ಸ್ವಲ್ಪ ಹುಷಾರಿರ್ಲಿಲ್ಲ, ಆಮೇಲೆ ಸುಮ್ಮನೆ ಇರ್ಲಿಲ್ಲ. ನನಗೆ ನಮ್ಮ ಅಮ್ಮಂಗೆ ತಂಗಿಗೆ ಹೊಲಿತಿದ್ದೆ. ನನಗೆ ತುಂಬಾ ಇಷ್ಟ. ನನ್ಗೆ 6 ವರ್ಷದ ಮಗ ಇದ್ದಾನೆ. ಅವನ್ನ ನೋಡ್ಕೊಂಡು ಮನೆ ಕೆಲಸ ಮಾಡಿ ಹೊಲಿಯೋಕೆ ಟೈಮ್ ಸಿಗಲ್ಲ. ನೆಕ್ಸ್ಟ್ ಮಂತ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ, ಮಗು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗುತ್ತೆ. ಅದಾದ್ಮೇಲೆ ನಾನು ಹೊಲಿಯಕ್ಕೆ ಟೈಮ್ ಸಿಗುತ್ತೆ. ನೋಡಿ, ನನಗೆ ಟೈಮ್ ಸಿಗಲ್ಲ. ಇವರು ಮೇ ಬಿ ಇವ್ರು ಹಾಕಿರೋ ಕಮೆಂಟ್ ಪ್ರಕಾರ ನಾನು ಹೇಳ್ತೀನಿ, ಇವ್ರು ಹೌಸ್ ವೈಫ್ ಅಂತ ಹೇಳಿ ಮನೇಲೇ ಇರ್ತಾರೆ. ಮಗು ನೋಡ್ಕೊಂಡು ಮಾಡಕ್ಕೆ ನನಗೆ ಟೈಮ್ ಸಿಗಲ್ಲ. ನೋಡಿ, ಫಸ್ಟು ನಾವೇನಾದ್ರೂ ಮಾಡ್ಬೇಕು ಅಂದ್ರೆ ಟೈಮು ನಮಗೆ ಸಿಗಲ್ಲ. ಟೈಮ್ನ ನಾವು ಹೊಂದಿಸ್ಕೊಬೇಕು, ಆಯ್ತಾ. ಈಗ ಏನಾದ್ರು ಕೆಲಸ ಮಾಡ್ತೀವಿ, ನಾನು ಮಾಡ್ಲೇಬೇಕು, ಕಲಿಲೇಬೇಕು ಅನ್ನೋ ಹಠ ಇರೋರು ಮಧ್ಯರಾತ್ರಿ 12 ಗಂಟೆಗೂ ಕೂತ್ಕೊಂಡು ಕಲಿಯೋದು ಉಂಟು. ಏನಕ್ಕಂದ್ರೆ ನಾನು ಮಾಡಿದೀನಿ ಸರ್ಕಸ್ ಎಲ್ಲ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಮಾಡಿದ್ರು ಉಂಟು. ಪ್ರತಿಯೊಂದು ಟೈಮಲ್ಲೂ ಮಕ್ಳು ಎದ್ದಿರಲ್ಲಲ್ವಾ. ಮಕ್ಳು ಎದ್ದಿರಲ್ಲ, ಮಕ್ಳು ಮಲಗಿರುತ್ತೆ, ಇದೆಲ್ಲ ಹೇಳೋದಕ್ಕಿಂತ ಮುಂಚೆ ನಿಮಗೆ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಖಂಡಿತ ನೀವು ಟೈಮ್ನ ಮಾಡ್ಕೋತೀರಾ. ಟೈಮ್ ನಿಮಗೆ ಸಿಗಲ್ಲ, ನೀವು ಟೈಮ್ನ ಹೊಂದಿಸ್ಕೊಬೇಕು. ನೀವು ಟೈಮ್ನ
ಮಾಡ್ಕೊಬೇಕು. ಅವಾಗ ಖಂಡಿತ ನಿಮ್ಗೆ ಟೈಮ್ ಸಿಗುತ್ತೆ. ಅವಾಗ ಯಾವಾಗ ಟೈಮ್ ಸಿಗುತ್ತೆ ನಿಮ್ಗೆ ಅದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇದ್ದಾಗ ನೀವೇ ಟೈಮ್ನ ಹೊಂದಿಸ್ಕೊಂತೀರಾ. ಓಕೆನಾ? ಒಂದು ಸಿಂಪಲ್ ಆಗಿ ಒಂದು ಉದಾಹರಣೆ ಇಲ್ಲ. ಇವಾಗ ಯಾವ್ದಾದ್ರು ನಿಮಗೆ ಅಂತ ಅಲ್ಲ, ಎಲ್ಲರಿಗೂ ಸೇರಿ ಹೇಳ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಮದುವೆ ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ, ನಾನು ಹೇಳಿದೆ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಇಲ್ಲೂ ಹೇಳ್ತೀನಿ, ಒಂದ್ ವಾರಕ್ಕೆ ಮುಂಚೆ, ಒಂದ್ ತಿಂಗಳು ಮುಂಚೆಯಿಂದಾನೆ ಶುರು ಮಾಡ್ಕೋತೀರಾ. ಮಕ್ಳಿರ್ಲಿ ಇಲ್ದಿರಾ ಇರ್ಲಿ, ಇವಾಗ ನಿಮ್ ಮಗು ಇದೆ ಅಂತ ಹೇಳ್ಬಿಟ್ಟು ನೀವು ಫಂಕ್ಷನ್ಗೆ ಹೋಗೋದನ್ನ ಬಿಟ್ಬಿಡ್ತೀರಾ? ಇಲ್ಲ ಅಲ್ವಾ? ಮಗುನ ಎತ್ಕೊಂಡು ಹೋಗ್ತೀರಾ ಅಲ್ವಾ? ಅದಕ್ ಮುಂಚೆ ನೀವೇನ್ ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡ್ಕೊಬೇಕು, ಡ್ರೆಸ್ ಮಾಡ್ಕೊಬೇಕು, ಮೇಕಪ್ ಮಾಡ್ಕೊಬೇಕು, ಅದಕ್ಕೆಲ್ಲ ಮಕ್ಳಿದ್ರು ಟೈಮ್ ಹೊಂದಿಸ್ಕೊಳ್ತೀರಲ್ವಾ? ಏನಕ್ಕೆ ಇದಕ್ಕೆಲ್ಲ ಟೈಮ್ ಹೊಂದಿಸ್ಕೊಳ್ತೀರಾ? ಇದೆಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಬಹಳ ಇಷ್ಟ. ಸ್ಯಾರಿ ಉಟ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ರೆಡಿ ಆಗೋದು, ಡ್ರೆಸ್ ಮಾಡ್ಕೊಳ್ಳೋದು, ಇದೆಲ್ಲ ಹೆಣ್ಮಕ್ಳಿಗಾದ್ರೆ ಬಹಳ ಇಷ್ಟ. ಇದಕ್ಕೆಲ್ಲ ಟೈಮ್ ಹೊಂದಿಸ್ಕೊಂತೀರಾ. ಮಗು ಮಲಗದ್ಮೇಲೆ 12 ಗಂಟೆ ರಾತ್ರಿ ಎದ್ದು ಕೂತ್ಕೊಂಡು ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡ್ಕೊಂಡಿರೋರ್ನ ನಾನು ನೋಡಿದೀನಿ, ಇದಾರೆ. ಅದೇ ಇಂಟ್ರೆಸ್ಟ್ ಟೈಲರಿಂಗ್ ಕಲಿಯುವಾಗ ಹಾಕಿ, ಖಂಡಿತ ನಿಮಗೆ ಟೈಮ್ ಸಿಗುತ್ತೆ. ಸಿಂಪಲ್ ಆಗಿ ಉದಾಹರಣೆ ಕೊಟ್ಟೆ ನನಗೆ ತಿಳಿದಿರೋ ಪ್ರಕಾರ. ಆದ್ಮೇಲೆ ಇವ್ರದ್ದು ಇನ್ನೂ ಒಂದು ಲೈನ್ ಇದೆ, ನನ್ಗೆ ನಿಜವಾಗ್ಲೂ ಟೈಮ್ ಸಿಗಲ್ಲ, ಸಿಕ್ಕಿದಾಗ ಕೆಲಸ ಮಾಡಿ ಸಾಕಾಗಿದೆ, ನಾಳೆ ಹೊಲಿಯೋಣ ಅನ್ಸುತ್ತೆ, ಹೀಗೆ ಅನ್ಕೊಂಡು ನಾನು 5 ಬ್ಲೌಸ್ ಹೊಲ್ದೇ ಇಲ್ಲ. ನೋಡಿ, ನನಗೂ ಸ್ಟ್ರೆಸ್ ಆಗುತ್ತೆ, ನನ್ನನ್ ಬೇಡ, ಎಲ್ಲರಿಗೂ ಮನೆಯಲ್ಲಿ ಕೆಲಸ ಇದೆ, ಎಲ್ಲರಿಗೂ ಮಕ್ಳಿದೆ, ಎಲ್ಲರಿಗೂ ಸ್ಟ್ರೆಸ್ ಆಗುತ್ತೆ. ಮಾಡ್ಬೇಕು ಅನ್ನೋದೊಂದು ಹಠ ಅನ್ನೋದೊಂದು ತಲೆಯಲ್ಲಿ ಬೆಳೆಸ್ಕೊಂಡ್ರೆ ನಿಮ್ಗೆ ಅದ್ ಯಾವ್ದು ಅನ್ಸಲ್ಲ. ಈ ನಾಳೆ ಹೊಲಿಯೋಣ ಅನ್ನೋದೊಂದು ಲೈನ್ ಹಾಕಿದಿರಲ್ಲ, ಇದನ್ನ ಎಲ್ಲಾರು ಮಾಡ್ತಾರ ಆಲ್ಮೋಸ್ಟ್. ನಾನು ಒಂದೊಂದ್ಸರಿ ಮಾಡಿದೀನಿ. ಇವತ್ತು ವಿಡಿಯೋ ಮಾಡೋಣ ಅನ್ಕೊಂಡೆ, ನಾಳೆ ಮಾಡೋಣ ಬಿಡು, ಸಾಕಾಗಿದೆ, ಬ್ಲೌಸ್ ಮಾಡೋಣ ಅನ್ನೋದನ್ನೆಲ್ಲ ಪಕ್ಕದಲ್ಲಿಟ್ಟು ಇವತ್ತಿನ ಕೆಲಸ ಈಗ್ಲೇ ಮಾಡೋಣ ಅಂತ ಮಾಡಿ ಖಂಡಿತ ಆಗುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ